ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟು ಇವತ್ತು ಪ್ರಕಟ ಆಗಿರುತ್ತದೆ. ಹೌದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇವತ್ತು 16 ಮೇ 2026ರಂದು ಇಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಸ್ಟೇಟಲ್ಲಿರುವಂತಹ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ 847 ವಸತಿ ಶಾಲೆಗಳ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ತಾವು ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಾವು ಆ ಪ್ರಕಾರ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇದು ಬಿಟ್ಟಿರುವಂತಹ ಲಿಸ್ಟ್ ಏನಿದೆಯಲ್ಲ, ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಮಾತ್ರ ಆಗಿರುತ್ತದೆ. ಅಂದರೆ ಇಲ್ಲಿ ಅವರಿಗೆ 1 ವಾರಗಳ ಕಾಲ ಟೈಮನ್ನು ನೀಡಲಾಗುತ್ತೆ. ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಬಹುದಾಗುತ್ತೆ. ಆದರೆ ಇಲ್ಲಿ ಅವರು ನೀಡಿರುವಂತಹ ಮಾಹಿತಿ ಪ್ರಕಾರ ಇಲ್ಲಿ ಒಟ್ಟು ಎಷ್ಟು ಶಾಲೆಗಳಿದಾವಲ್ಲ, ಎಲ್ಲ ಶಾಲೆಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಲಿಸ್ಟ್ ಇದಾಗಿರುತ್ತದೆ. ಈ ಲಿಸ್ಟ್ ಪ್ರಕಾರ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳು ತಾವು ಎಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಏನು ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳಿದ್ರೆ ತಾವು ಸಂಪೂರ್ಣ ಈ ಲಿಸ್ಟನ್ನು ಸಂಪೂರ್ಣ ನೋಡ್ತಾ ಹೋಗಿ ಆಯ್ಕೆ ಆಗಿದ್ದೀರಾ ಇಲ್ವಾ ಅನ್ನುವಂತಹ ಮಾಹಿತಿಯನ್ನು. ಯಾಕಂದರೆ ಸಾಕಷ್ಟು ಶಾಲೆಗಳ ಲಿಸ್ಟ್ ಇದಾವೆ. ಇಲ್ಲಿ ಬಹಳಷ್ಟು ಪೇಜ್ಗಳಿದಾವೆ. 1200ಕ್ಕೂ ಹೆಚ್ಚು ಪೇಜ್ಗಳಿರುವಂತಹ ಲಿಸ್ಟ್ ಇದಾಗಿರುತ್ತದೆ. ತಮ್ಮ ಜಿಲ್ಲೆ ತಾಲೂಕನ್ನು ಸಂಪೂರ್ಣ ನೋಡ್ತಾ ಹೋಗಿ ಒಟ್ಟು ನಿಮ್ಮ ಜಿಲ್ಲೆಯಲ್ಲಿರುವಂಥ ಒಟ್ಟು ಎಷ್ಟು ವಸತಿ ಶಾಲೆಗಳದಾವೆ ಸಂಪೂರ್ಣ ಶಾಲೆಗಳ ಲಿಸ್ಟನ್ನು ನಿಧಾನವಾಗಿ ನೋಡ್ತಾ ಹೋಗಿ ಸೆಲೆಕ್ಷನ್ ಆದಂತಹ ಮಾಹಿತಿ ಇದ್ದೇ ಇರುತ್ತದೆ. ಇಲ್ಲಿ ನಾನು ಹೀಗಾಗಿ ಕಟ್ ಆಫ್ ಮಾರ್ಕ್ಸ್ಗಳನ್ನ ತಿಳಿಸಿಕೊಟ್ಟಿದ್ದೇನೆ. ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆ ಆಗಬಹುದು ಅನ್ನುವಂಥ ಮಾಹಿತಿಯನ್ನು ತಾವು ಕೂಡ ಈ ಲಿಸ್ಟನ್ನು ನೋಡ್ತಾ ಹೋಗಿ ಒಟ್ಟು 847 ಶಾಲೆಗಳ ಲಿಸ್ಟ್ ಇದಾಗಿರುತ್ತದೆ. ಮೊದಲಿಗೆ ಸ್ವಂತ ಜಿಲ್ಲೆಯ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಮೀಸಲಾತಿ ಇರುತ್ತದೆ. ಹಾಗಾಗಿ ತಮಗೆ ಸ್ವಂತ ತಾಲೂಕಿನಲ್ಲಿ ಆಯ್ಕೆಯಾದಂಥ ಉದಾಹರಣೆಗಳಿದ್ದಾವೆ. ಕಳೆದ ವರ್ಷ ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಇಲ್ಲಿ ಮೊದಲು ತಾವು ತಮ್ಮ ಸ್ವಂತ ತಾಲೂಕಿನಲ್ಲಿ ಎಷ್ಟು ವಸತಿ ಶಾಲೆಗಳಿದಾವೆ ಆ ಶಾಲೆಗಳ ಲಿಸ್ಟನ್ನು ನೋಡ್ತಾ ಹೋಗಿ ಇದು ಆಯ್ಕೆ ಪಟ್ಟಿಯೇ ಆಗಿರುತ್ತದೆ. ತದನಂತರ ನೀವು ಔಟ್ ಆಫ್ ತಾಲೂಕಿನ ಲಿಸ್ಟನ್ನು ನೋಡ್ತಾ ಹೋಗಿ, ಆದರೆ ಇದು ಔಟ್ ಆಫ್ ಡಿಸ್ಟಿಕಲ್ಲಿ ಇರೋದಿಲ್ಲ. ತಮ್ಮದು ಕೇವಲ ತಮ್ಮ ಜಿಲ್ಲೆಯಲ್ಲಿ ಎಷ್ಟು ವಸತಿ ಶಾಲೆಗಳಿದಾವೆ ಎಲ್ಲ ಶಾಲೆಗಳ ಲಿಸ್ಟನ್ನು ನೋಡ್ತಾ ಹೋಗಿ ಇದು ಕೇವಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಗಿರುವುದರಿಂದಾಗಿ ಈಗಾಗಲೇ ತಾವು ನೋಡಿರ್ಬೋದು ಈ ಹಿಂದಿನ ವಿಡಿಯೋಗಳಲ್ಲಿ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳದ್ದು ಮೊದಲಿಗೆ ಕೇವಲ ಅಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿತ್ತು. ತದನಂತರ ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ರು. ಅದರಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ 8 ದಿನಗಳ ಕಾಲ ಅಡ್ಮಿಷನ್ಗೆ ಇಲ್ಲಿ ಅವಕಾಶವನ್ನು ನೀಡಲಾಗಿತ್ತು. ಅದೇ ರೀತಿ ತಮಗೂ ಕೂಡ ಇಲ್ಲಿ ಮೊದಲಿಗೆ ಏನು ಮಾಡಿದ್ದಾರೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಯಾಕೆ ಬಿಟ್ಟಿದ್ದಾರೆ ಅಂದರೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಲಿಕ್ಕೆ ಇಲ್ಲಿ ತಮಗೆ ಅವಕಾಶಗಳು ಸಿಗಬಹುದಾಗಿರುತ್ತದೆ. ಒಟ್ಟು ನೋಡ್ತಾ ಹೋದಾಗ ಇಲ್ಲಿ ಇಡೀ ಸ್ಟೇಟಲ್ಲಿರುವಂಥ ಎಲ್ಲ ಲಿಸ್ಟನ್ನು ಇದೇ ಮೊದಲ ಬಾರಿಗೆ ಫಸ್ಟ್ ಟೈಮ್ ಸ್ಟೇಟ್ ಲೆವೆಲನ್ನು ಬಿಟ್ಟಿದ್ದಾರೆ. ಇದು ಡಿಸ್ಟ್ರಿಕ್ಟ್ ಲೆವೆಲ್ ಲಿಸ್ಟನ್ನು ಬಿಟ್ಟಿರೋದಿಲ್ಲ. ಅವರು ಏಕಕಾಲಕ್ಕೆ ಸಂಪೂರ್ಣ ಆಯ್ಕೆಯಾದಂಥ ಲಿಸ್ಟನ್ನು ಇಲ್ಲಿ ಒಮ್ಮೆಲೆ ಬಿಟ್ಟಿದ್ದಾರೆ, ಏಕಕಾಲಕ್ಕೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಏನೇನೋ ದಾಖಲೆಗಳನ್ನು ಸಲ್ಲಿಸಬೇಕಂತ. ಮತ್ತು ಇನ್ನೂ ಇದು ಕೇವಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಗಿರುತ್ತದೆ. ಯಾರ್ದಾದ್ರೂ ಹೆಸರಿಲ್ಲ ಅಂದರೆ ತಾವು ಕೂಡ ವೇಟ್ ಮಾಡಿ, ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಬದಲಾವಣೆ ಆದರೂ ಆಗ್ಬೋದು. ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ತಮಗೆ ಅವಕಾಶ ಕೂಡ ಅವರು ನೀಡಬಹುದಾಗಿರುತ್ತದೆ ಅಂತ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಇಲ್ಲಿ ನೀವು ತಮಗೆ ಏನಾದರೂ ಚೆಕ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ ಅಂದರೆ ತಾವುಗಳು ಏನು ಮಾಡ್ಬೋದು, ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ KEA ಅಂತ ಗೂಗಲಲ್ಲಿ ಟೈಪ್ ಮಾಡಿ ಫಸ್ಟ್ಗೆ, ತದನಂತರ ಅಲ್ಲಿ ಹೋಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳಂತ ಇರ್ತದೆ ನೋಡಿ, ಅಲ್ಲಿ 2ನೇ ಆಪ್ಷನ್ ಇದೆ. ಅದನ್ನು ತಾವು ಏನು ಮಾಡ್ಬೇಕು ಅಂದರೆ ಓದಬೇಕು. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಅಲ್ಲಿ ನೋಡ್ತಾ ಹೋಗಿ ಅಲ್ಲಿ ಕೊಟ್ಟಿರುವಂಥ ಮಾಹಿತಿ ನಾನು ನೋಡಿದಾಗ ಫಸ್ಟಿಗೆ ಏನಿದೆ ಅಂದರೆ ಇಲ್ಲಿ ನೋಡ್ಬೋದು. ತಾವು ಕೂಡ ಮಾಹಿತಿ ಏನಿದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 2026ನೇ ಶೈಕ್ಷಣಿಕ ಸಾಲಿನ ಅಲ್ಲಿ 16/5/2026-27ನೇ ಸಾಲಿನ ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿ ಅಂತ ಇರುತ್ತೆ. ಇವತ್ತು ಡೇಟ್ ಕೂಡ ಇದೆ. ಅದನ್ನು ಕ್ಲಿಕ್ ಮಾಡಿ ಟೋಟಲ್ ಲಿಸ್ಟ್ ಓಪನ್ ಆಗುತ್ತೆ. ಡೌನ್ಲೋಡ್ ಮಾಡಿ ನಿಧಾನವಾಗಿ ತಮ್ಮ ಲಿಸ್ಟ್ ಜಿಲ್ಲೆಯ ಲಿಸ್ಟ್ ಬರುವವರೆಗೂ ಚೆಕ್ ಮಾಡ್ತಾ ಹೋಗಿ, ಅಥವಾ ನೀವು ಸರ್ಚ್ ಬಾರಲ್ಲಿ ಕೊಟ್ಟು ತಮ್ಮ ಡಿಸ್ಟಿಕ್ ಕ್ಲಿಕ್ ಮಾಡಿದ್ರು ಬರುತ್ತೆ. ತಮ್ಮ SITS ನಂಬರನ್ನು ಕ್ಲಿಕ್ ಮಾಡಿದ್ರು ಕೂಡ ಸೆಲೆಕ್ಷನ್ ಆಗಿದೆ ಅಂತ ಗೊತ್ತಾಗ್ಬೋದು. ಒಂದು ವೇಳೆ ಹಂಗೆ ಆ ರೀತಿ ಗೊತ್ತಾಗದೇ ಇದ್ದರೆ ತಾವೇ ಮಾಡಿ ಇಡೀ ಜಿಲ್ಲೆಯ ಸ್ಟೇಟ್ ಲೆವೆಲ್ ಲಿಸ್ಟ್ ಏನಿದೆಯಲ್ಲ ನಿಧಾನವಾಗಿ ಚೆಕ್ ಮಾಡ್ತಾ ಹೋಗಿ ಸೆಲೆಕ್ಷನ್ ಆದರೂ ಕೂಡ ಅಚ್ಚರಿಲ್ಲ ಅಂತ ಹೇಳ್ಬೋದು. ನಾನು ಈಗಾಗಲೇ ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ತಿಳಿಸ್ಕೊಟ್ಟಿದ್ದೇನೆ, ಎಷ್ಟು ಅಂಕಗಳು ಪಡೆದವರು ಆಯ್ಕೆ ಆಗ್ಬೋದು ಎನ್ನುವಂಥ ಮಾಹಿತಿಯನ್ನು. ಹಾಗಾಗಿ ತಾವುಗಳು ನಿಧಾನವಾಗಿ ಚೆಕ್ ಮಾಡಿ ನೋಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ.